ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ. ಈಗ ಮುಂಚೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ಒಂದು ಮೇಲ್ನೋಟ ಹೇಗಿದೆ ಮ್ಯಾಚ್ದು, ಇಂಡಿಯಾ ಹೌ ಡು ದೆ ಸ್ಟ್ಯಾಂಡ್ ಅನ್ನೋದನ್ನು ಸ್ವಲ್ಪ ನೋಡಿದ್ವಿ. ಇವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಡೀಟೇಲ್ಸ್, ಅಂದರೆ ಒಂದು ಮ್ಯಾಚ್ಗೆ ಒಂದು ಮುನ್ನುಡಿ ಕೊಡೋಣ, ಪ್ರಿವ್ಯೂ. ಸೊ ಇಂಡಿಯಾ ಆಮೇಲೆ ನ್ಯೂಜಿಲೆಂಡ್ ನಾಳೆ ಫೈನಲ್ಸ್ ಆಡ್ತಾಯಿದೆ ಚಾಂಪಿಯನ್ಸ್ ಟ್ರೋಫಿದು. ಇದು ಒಟ್ಟಿಗೆ 3ನೇ ಫೈನಲ್ ಇಂಡಿಯಾಗೆ ಚಾಂಪಿಯನ್ಸ್ ಟ್ರೋಫಿನಲ್ಲಿ. 2013 ಇಂಡಿಯಾ ಗೆದ್ದಿತ್ತು, ಇಂಡಿಯಾ ಬೀಟ್ ಇಂಗ್ಲೆಂಡ್, ನಿಮಗೆಲ್ಲ ಜ್ಞಾಪಕ ಇರುತ್ತೆ. 2017 ಕೂಡ ಒಂದು ಕಹಿ ನೆನಪು, ಪಾಕಿಸ್ತಾನ್ ಬೀಟ್ ಇಂಡಿಯಾ. ಅದಾದಮೇಲೆ 8 ವರ್ಷ ನಡೆದಿಲ್ಲ, ಈಗ ನಡೀತಾ ಇದೆ. ತಿರ್ಗಾ ಇಂಡಿಯಾ ಫೈನಲ್ಗೆ ಹೋಗಿದೆ. ಸೊ ಇಂಡಿಯಾ ಒಂದು ಫೈನಲ್ಗೆ ಹೋಗೋದು ಒಂದು ಅಭ್ಯಾಸ ಆಗೋಗಿದೆ. ಸೆಮಿಫೈನಲ್ಸ್ ಆ್ಯಂಡ್ ಫೈನಲ್ಸ್ ಹೋಗ್ತಾನೆ ಇದೆ. ಇನ್ಫ್ಯಾಕ್ಟ್ ಅವರು ಲೀಗ್ ಸ್ಟೇಜ್ನಲ್ಲಿ ನಾವು ಲೆಕ್ಕಕ್ಕೆ ತೊಗೊಂಡ್ರೆ ಒಂದು 2011 3 ಪಂದ್ಯ ಸೋತಿದೆ ಅಷ್ಟೇ, 3 ಲೀಗ್ ಸ್ಟೇಜ್ ಪಂದ್ಯ ಸೋತಿದೆ ಅಷ್ಟೇ. ಅದರಲ್ಲಿ ಕೊನೆಯದು ಇಂಗ್ಲೆಂಡ್ ಮೇಲೆ. ಸೊ ಒಂದು ಐ ಥಿಂಕ್ ದೇ ಹ್ಯಾವ್ ಒನ್ ಸಮಥಿಂಗ್ ಲೈಕ್ 86 ಮ್ಯಾಚಸ್. ಓಕೆ, 70 ಮ್ಯಾಚಸ್ ಔಟ್ ಆಫ್ 86 ಗೆದ್ದಿದ್ದಾರೆ. ನ್ಯೂಜಿಲೆಂಡ್ ದೇ ಹ್ಯಾವ್ ಒನ್ 45 ಔಟ್ ಆಫ್ 77. ಸೊ ನಮ್ಮದು ನ್ಯೂಜಿಲೆಂಡ್ ಒಂದು 58% ಇದಾದರೆ ಇಂಡಿಯಾದು 80% ವಿನ್ ಪರ್ಸೆಂಟೇಜ್ ಇದೆ. ಸೊ ಅಂದರೆ ಅಫ್ಕೋರ್ಸ್ ನಾಕೌಟ್ಸಲ್ಲಿ ನ್ಯೂಜಿಲೆಂಡ್ ಸಖತ್ತಾಗಿ ಆಡಿದೆ. ನಾಕೌಟ್ಸಲ್ಲಿ ಆ ಪೀರಿಯಡಲ್ಲಿ 2011 ಆದಮೇಲೆ ಒಂದ್ಸಲಿ ಗೆದ್ದಿದೆ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ. ಅದಕ್ಕೂ ಮುಂಚೆ ಇನ್ನೊಂದು ಫೈನಲ್ ಎಲ್ಲಿ ಗೆದ್ದಿದೆ, 2000 ಆವಾಗಲೂ ಚಾಂಪಿಯನ್ಸ್ ಟ್ರೋಫಿನ ಗೆದ್ದಿದೆ ನ್ಯೂಜಿಲೆಂಡ್. ಸೊ ಇಂಡಿಯಾ ಗೆದ್ದಿರೋದು ಒಂದ್ಸಲಿ 2002 ಶೇರ್ ಆಯಿತು, ಅಂದರೆ ಹಂಚ್ಕೊಂಡ್ವಿ, ಬಿಕಾಸ್ ವಾಶ್ ಔಟ್ ಆಗೋಯ್ತು ಇಂಡಿಯಾ ಶ್ರೀಲಂಕಾ ಮ್ಯಾಚು. ಅದಾದಮೇಲೆ ಇವಾಗ 2013 ಇಂಗ್ಲೆಂಡ್ನಲ್ಲಿ ಇಂಡಿಯಾ ಒಂದು ಚಾಂಪಿಯನ್ಸ್ ಟ್ರೋಫಿ ಅಂಡರ್ MS ಧೋನಿ. ಸೊ ಈಗ 2025 ಸತತವಾಗಿ 3ನೇ ಬಾರಿ ಇಂಡಿಯಾ ಹ್ಯಾಸ್ ರೀಚ್ ದ ಫೈನಲ್ಸ್ ಆಫ್ ಚಾಂಪಿಯನ್ಸ್ ಟ್ರೋಫಿ. ಮುಂಚೆ ಒಂದು 2 ವರ್ಷಕ್ಕೆ ಆಡ್ತಾಯಿದ್ರು, ಈಗ ಹೆಚ್ಚು ಕಮ್ಮಿ 4 ವರ್ಷಕ್ಕೆ ಬಂತು. ಈಗ ಅದರಲ್ಲೂ ಈ ಸಲ ಅಂತೂ 7 ವರ್ಷನೇ ಗ್ಯಾಪ್ ಬಂದುಬಿಡ್ತು. ಮುಂದೆ ಯಾವಾಗ ಆಡ್ತಾರೆ ಅಂತ ನೋಡಬೇಕು. ಸೊ ಈಗ ಮ್ಯಾಚಿಗೆ ಬರಬೇಕು ಅಂತಂದರೆ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್ಸು ಎರಡೂ ಟೀಮಿಗೆ ಬರಬೇಕು ಅಂತಂದರೆ, ಅಂದರೆ ಟಾಸ್ ನೋಡೋಣ, ವಿನ್ ಪರ್ಸೆಂಟೇಜ್, ಯಾರು ಎಷ್ಟು ಆಡ್ತಾರೆ, ಯಾರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಆ್ಯಸ್ ಇಟ್ ಸ್ಟ್ಯಾಂಡ್ಸ್. ಮ್ಯಾಚಲ್ಲಿ ಏನಾಗುತ್ತೆ ಅದು ಬೇರೆ ವಿಷಯ. ಇವಾಗ ಈ ಮುಂಚೆ ಆಡಿರೋ ರೆಕಾರ್ಡ್ ಮೇಲೆ ನಾವು ಇಲ್ಲಿವರೆಗೂ ಹಿಂಗೆ ಆಡಿದ್ದಾರೆ, ಸೊ ಹಿಂಗೆ ಆಡ್ಬೋದು ಅಂತ ಒಂದು ಹೇಳ್ತೀವಿ. ಆ್ಯಕ್ಚುಯಲ್ ಮ್ಯಾಚ್ ಏನಾಗುತ್ತೆ ಅದು ನೋಡಬೇಕು ನಾಳೆ. ಓಕೆ, ಆದರೆ ಇವಾಗ ಇಂಡಿಯನ್ ಸ್ಟ್ರೆಂತ್ಸ್ ಆಲ್ಮೋಸ್ಟ್ ಇನ್ನೊಂದು ಮುಂಚೆನೂ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ, ಹುಡುಕಬೇಕು ವೀಕ್ನೆಸ್ನ. ಓಕೆ, ಐ ಮೀನ್ ನ್ಯೂಜಿಲೆಂಡ್ ಆರ್ ನಾಟ್ ಫಾರ್ ಬಿಹೈಂಡ್, ಅವ್ರದ್ದು ಸಿಕ್ಕಾಪಟ್ಟೆ ಸ್ಟ್ರೆಂತ್ಸ್ ಇದೆ, ಅವ್ರದ್ದು ಒಂದು ಹೆಚ್ಚು ಕಮ್ಮಿ ವೀಕ್ನೆಸಸ್ ಆರ್ ವೆರಿ ಲೆಸ್. ಅದರಲ್ಲಿ ಇಂಡಿಯಾದು ಇನ್ನು ಸ್ವಲ್ಪ ಒಂದು ಮೇಲ್ಗೈ ಇದೆ ಅಂತಲೇ ಹೇಳ್ಬೋದು. ಒಂದು ಶುಭ್ಮನ್ ಗಿಲ್ ತುಂಬ ಒಂಥರ ಒಂದು ತಾಳ್ಮೆಯಿಂದ ಒಂದು ಅಮೋಘವಾಗಿ ಆಡ್ತಾಯಿದ್ದಾರೆ. ನಂಬರ್ 1 ಬ್ಯಾಟರ್, ಈಗ ತುಂಬಾ ಚೆನ್ನಾಗಿ ಆಡ್ತಾಯಿದ್ದಾರೆ. ರೋಹಿತ್ ಶರ್ಮಾ ಸ್ವಲ್ಪ ಒಂದೊಂದು ಸಲ ಏನಾಗುತ್ತೆ, ಸಖತ್ತಾಗಿ ಆಡೋರು. ಇವಾಗ ಫಾರ್ ಎಕ್ಸಾಂಪಲ್ ಒಂದು KL ರಾಹುಲ್ಗೆ, ಒಂದು ವಿರಾಟ್ ಕೊಹ್ಲಿಗೆ ಆಗಲಿ, ಅಥವಾ ಶುಭ್ಮನ್ ಗಿಲ್ಗೆ, ಎಲ್ಲರಿಗೂ ಒಂದು ಸೆಟ್ ಪ್ಲ್ಯಾನ್ ಇರುತ್ತೆ ಹಿಂಗೆ ಮಾಡಬೇಕು ಅಂತ. ಒಂದು ರೋಹಿತ್ ಶರ್ಮಾಗೆ ಆಗಲಿ, ಆಮೇಲೆ ಶ್ರೇಯಸ್ ಅಯ್ಯರ್ಗೆ ಒಂದು ಪ್ಲ್ಯಾನ್ ಅಂತ ಇಡೋದು ಕಷ್ಟ ಆಗುತ್ತೆ. ಏಕೆಂದರೆ ಅವರು ಸ್ವಲ್ಪ ಬೀಸ್ಬಿಟ್ಟು ಆಡ್ತಾರೆ. ಅದೂ ಇಂಪಾರ್ಟೆಂಟು, ಹೇಗೆ ಸರಿಯಾಗಿ ಆಡೋರು ಇಂಪಾರ್ಟೆಂಟು. ಈ ಥರ ಒಂದು ಲೆಕ್ಕಾಚಾರ ಇಲ್ಲದೆ ಒಂದೊಂದ್ಸಲಿ ಅಂತ ನಮ್ಗೆ ಅನ್ಸುತ್ತೆ, ಅವ್ರಿಗೆ ಲೆಕ್ಕಾಚಾರ ಇರುತ್ತೆ. ಸೊ ಒಂಥರ ಒಂದು ಮ್ಯಾವರಿಕ್ ಥರ ಒಂದು ಆಡೋದೂ ಅಷ್ಟೇ ಮುಖ್ಯ ಆಗುತ್ತೆ. ಯಾಕೆ ಅಂತ ಹಾಗೆ ಹೇಳ್ತಾ ಹೋಗ್ತೀನಿ ನಾನು. ಸೊ ರೋಹಿತ್ ಶರ್ಮಾ ಎನಿವೇ ಹಿ ಸ್ಟ್ರಾಂಗ್, ಒಂಥರ ಒಂದು ಸ್ಲ್ಯಾಮ್ ಬ್ಯಾಂಗ್ ಕ್ರಿಕೆಟ್. ಅವರು ಫಸ್ಟ್ 10 ಓವರ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ಬರಲಿ ಅಂತ. ಸೊ ಅವ್ರು ಚೆನ್ನಾಗಿ ಆಡೋದು, ಅವರು ಒಂದು ಸ್ಟಾರ್ಟ್ ಕೊಡೋದು ತುಂಬಾ ಮುಖ್ಯ. ಆ್ಯಂಡ್ ಶುಭ್ಮನ್ ಗಿಲ್ಲು, ರೋಹಿತ್ ಶರ್ಮಾ ಆಡೋದು ಹೇಗೆ ಅಂತ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಗ್ಯಾರಂಟಿ ಆಡ್ತಾರೆ. ವಿರಾಟ್ ಕೊಹ್ಲಿ ಈಸ್ ಇನ್ ದ ಟಾಪ್ ಫಾರ್ಮ್ನಲ್ಲಿದ್ದಾರೆ. ಕೊನೆ ಒಂದು 6 ಮ್ಯಾಚು ಲೆಗ್ ಸ್ಪಿನ್ನರ್ಗೆ ಔಟ್ ಆಗಿದ್ರು. ಈ ಸಲ ಅವರು ಝಾಂಪಾ, ನನ್ನ ಒಂದು ಪ್ರಕಾರ ಐ ಡೋಂಟ್ ರಿಮೆಂಬರ್ ದ ಸೀರೀಸ್, ಇಂಡಿಯಾದಲ್ಲಿ ಒಂದು ಸೀರೀಸ್ ನಡೀತು, ಆ ಒಂದು 5 ಮ್ಯಾಚಲ್ಲೋ ಏನೋ ಝಾಂಪನವ್ರಿಗೆ ಒಂದು ಮೇಲುಗೈ ಬಂತು ವಿರಾಟ್ ಕೊಹ್ಲಿ ಮೇಲೆ. ಹಿ ವಾಸ್ ನಾಟ್ ಏಬಲ್ ಟು ಪಿಕ್ ಎಸ್ ಲೆಗ್ ಸ್ಪಿನ್ ಆ್ಯಂಡ್ ಗೂಗ್ಲಿ. ಆ ಒಂದು ಸೀರೀಸಿಂದನೇ ವಿರಾಟ್ ಕೊಹ್ಲಿದು ಸ್ವಲ್ಪ ಫಾರ್ಮ್ ಬೀಳಕ್ಕೆ ಶುರು ಆಗಿದ್ದು. ಮೇ ಬಿ ನಾಟ್ 6 ಇಯರ್ಸ್, ಮೇ ಬಿ 4 ಇಯರ್ಸು ಇರ್ಬೋದು, ಆರ್ ಅಟ್ಲೀಸ್ಟ್ ಆ ಎಫೆಕ್ಟ್ ಆಫ್ ದಟ್ ವಾಸ್ ದೇರ್ ಆ ಒಂದು ಸೀರೀಸ್ದು. ಸೊ ಅದೇ ಫಸ್ಟ್ ಟೈಮು ವಿರಾಟ್ ಕೊಹ್ಲಿ ಸುಮಾರಾಗಿ ಆಡಿದ್ದು. ಏಕೆಂದರೆ ಅವರು
ಸ್ಪಿನ್ನಿಗೆ ಚೆನ್ನಾಗಿ ಆಡೋರು, ತುಂಬಾ ಚೆನ್ನಾಗಿ ಆಡೋರು. ಲೆಫ್ಟ್ ಆರ್ಮ್ ಸ್ಪಿನ್ನರ್ಗಂತೂ ಅವ್ರದ್ದು ವಿಪರೀತ ಇದಿತ್ತು, ಅಂದರೆ ಬಾಲ್ ಅವೇ ಗೋಯಿಂಗ್ ಡೆಲಿವರಿಗೆ. ಸೊ ಅದರಲ್ಲಿ ಇವರು ಝ್ಯಾಂಪಾ ಮೇಲೆ ಒಂದು ಪರಿಣಾಮ ಇತ್ತು ಝ್ಯಾಂಪಾದು ವಿರಾಟ್ ಕೊಹ್ಲಿ ಮೇಲೆ, ಅದರಲ್ಲಿ ಎರಡು ಮಾತಿಲ್ಲ. ಆ ಝ್ಯಾಂಪಾಗೆ ಅವರು ಚೆನ್ನಾಗಿ ಆಡಿದ್ರು, ಝ್ಯಾಂಪಾ ಮೇಲೂ ತುಂಬ ಚೆನ್ನಾಗಿ ಆಡಿದ್ರು. ಆಮೇಲೆ ಇನ್ನೂ ಒಬ್ಬರು ಲೆಗ್ ಸ್ಪಿನ್ನರ್ ಇದ್ರಲ್ಲ ಅವ್ರ ಮೇಲೂ ತುಂಬ ಚೆನ್ನಾಗಿ ಆಡಿದ್ರು, ಅವ್ರ ಮೇಲೆ ಇವ್ರಿಗಿಂತ ಚೆನ್ನಾಗಿ ಆಡಿದ್ರು ಅವರು. ಸೊ ಯಾಕೆ ಅಂತ ಲೆಗ್ ಸ್ಪಿನ್ನರ್ನ ಸ್ಪೆಷಲ್ಲಾಗಿ ವಿರಾಟ್ ಕೊಹ್ಲಿಗೋಸ್ಕರ ಆಡಿಸಿದ್ರು ಅವರು. ಸೊ ಹೇಗಿರುತ್ತೆ ನೋಡಿ ಮಹತ್ವ. ಒಂದಾನೊಂದು ಕಾಲದಲ್ಲಿ ಇತ್ತು, ತೆಂಡೂಲ್ಕರ್ ಆಡ್ತಾ ಇದ್ರೂ ಜಾಸ್ತಿ ಡಿಸ್ಕಷನು ಸೆಹ್ವಾಗ್ ಬಗ್ಗೆ ನಡೀತಾ ಇತ್ತು, ಹೇಗೆ ಆಡೋದು, ಹೆಂಗೆ ಔಟ್ ಮಾಡೋದು ಅಂತ. ಯಾಕೆಂದರೆ ತೆಂಡೂಲ್ಕರ್ ಒಂದು ಮೆಥಡ್ ಇತ್ತು, ಇವರು ಸೆಹ್ವಾಗ್ಗೆ ಒಂದು ಮೆಥಡೇ ಇಲ್ಲ, ಎಲ್ಲಿ ಬೇಕಾದ್ರೆ ಹೋಗ್ಬೋದು 4 6 ಆ ಥರ ಇತ್ತು. ಅಂಥವ್ರೂ ಅಷ್ಟೇ ಇಂಪಾರ್ಟೆಂಟ್ ಗೇಮ್ಗೆ. ಇನ್ಫ್ಯಾಕ್ಟ್ ಸ್ವಲ್ಪ ಒಂದು ಒಂದು ಏನು ಹೇಳಬೇಕು, ಒಂದು ಮೆಥಡ್ ಅಥವಾ ಇನ್ನು ಸ್ವಲ್ಪ ಚೆನ್ನಾಗಿದ್ದಿದ್ರೆ ನಮ್ಮ ರಿಷಬ್ ಪಂತ್ ವುಡ್ ಹ್ಯಾವ್ ಬೀನ್ ಪಾರ್ಟ್ ಆಫ್ ದ 11. ಸ್ವಲ್ಪ ತೀರಾ ರೆಕ್ಲೆಸ್ ಆಗಿಬಿಡ್ಬಾರ್ದು, ಅಂದರೆ ಅದಕ್ಕೋಸ್ಕರ, ಅಂದರೆ ಇದು ಒಂದು ಟೀಮ್ನಲ್ಲಿ ಅಷ್ಟು ಮಟ್ಟಿಗೆ ಅವರು ಶಿಸ್ತು, ಒಂದು ಡಿಸಿಪ್ಲಿನನ್ನು ನೋಡ್ತಾರೆ. ಸೊ ಅದು ನೋಡಲೇಬೇಕು, ಅದು ನೋಡದೇ ಇದ್ದರೆ ಆಗೋದೇ ಇಲ್ಲ. ಯಾರೂ ಒಂದು ಕಪ್ ಗೆಲ್ಲಬೇಕು ಅಂದರೆ ಈ ಥರ ಆಡೋಕ್ಕಾಗೋದಿಲ್ಲ. ಸೊ ಅದನ್ನು ನೋಡಿಬಿಟ್ಟು ಅದಕ್ಕೋಸ್ಕರನೇ ಅವರು, ನನ್ನ ಪ್ರಕಾರ ಅವರು ಟೀಮಿಂದ ಹೊರಗಡೆ ಇರೋದು. ಇಲ್ಲ ಅಂತಂದರೆ ಅಲೋನ್ ಹಿ ಕ್ಯಾನ್ ವಿನ್ ಮ್ಯಾಚಸ್. ಬಟ್ ಏನಂತಂದರೆ ಅದರಲ್ಲೆಲ್ಲೋ ದೇ ಶುಡ್ ಬಿ ಎ ಮೆಥಡ್ ಇನ್ ದ ಮ್ಯಾಡ್ನೆಸ್. ಎಲ್ಲೋ ಒಂದು ಕಡೆ ಒಂದು ಅಂದರೆ ಒಂದು ಮನಸ್ಸು ಅದು ಬಿಟ್ಟು ಒಂದು ಮೀರಿ ಏನೋ ಒಂದು ಆಡ್ಬಿಡ್ತಾರೆ ಅನ್ನೋದು ಯಾರಿಗೂ ಇರಬಾರ್ದು. ಸೊ ಅದು ಇರೋದು. ಸೊ ವಿರಾಟ್ ಕೊಹ್ಲಿ ಈಸ್ ಇನ್ ದ ಫಾರ್ಮ್ ಆಫ್ ಹಿಸ್ ಲೈಫ್. ಶ್ರೇಯಸ್ ಅಯ್ಯರ್, ನಾನು ಅದೇ ಆವಾಗಲೇ ಹೇಳ್ತಾ ಇದ್ದೆ, ಏನೇ ಆದ್ರೂ ಇವರೆಲ್ಲ ಸಖತ್ತಾಗಿ ಒಳ್ಳೆ ಕಂಪ್ಯೂಟ್ರಲ್ಲಿ ಒಂಥರ ಫೀಡ್ ಮಾಡಿ ಒಂದು ಮೆಷಿನ್ ಬೌಲಿಂಗ್ ಮಾಡೋ ಥರ ಪಕ್ಕಾ ಬೌಲಿಂಗ್ ಮಾಡ್ತಾಯಿರ್ತಾರೆ. ಸರಿಯಾದ ಲೆಂತು, ಬ್ಯಾಕ್ ಆಫ್ ಲೆಂತು ಹೊಡೆಯೋಕ್ಕಾಗೋದಿಲ್ಲ, ಯಾವುದು ಒಳಗಡೆ ಬರುತ್ತೆ, ಯಾವುದು ಹೊರಗಡೆ ಹೋಗುತ್ತೆ, ಒಂಥರ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಸೊ ಅಂಥ ಟೈಮ್ನಲ್ಲಿ ಸ್ವಲ್ಪ ವಿಕೆಟ್ ಬಿಟ್ಟು ಹೊಡೆಯೋದು. ಆವಾಗಲೇ ಹೇಳ್ತಾ ಇದ್ದೆ, ಒಂದು ಸಲೀಂ ಮಾಲಿಕ್ ಒಂದು ಸಮಯದಲ್ಲಿ ಆಡ್ತಾಯಿದ್ರು ಆ ಥರ ಅಂತ. ಸೊ ಒಂದು 3 ವಿಕೆಟ್ ತೋರಿಸೋದು, ವಿಕೆಟ್ ಬಿಟ್ಟು ಹೊಡೆಯೋದು, ಎಷ್ಟೊಂದು ಸಲ ಹಿಂಗೆ ಅಲ್ಲಾಡ್ಬೋದು, ಹಿಂಗೆ ಹಿಂದೆ ಹೋಗೋದು, ಮುಂದೆ ಹೋಗೋದು. ಒಂದು ಡಿಸಡ್ವಾಂಟೇಜ್ ಅಂದರೆ ವೈಡ್ ಸಿಗೋಲ್ಲ, ಲೆಗ್ ಸೈಡ್ ವೈಡ್, ಯಾಕೆಂದರೆ ಅವ್ರು ಅಷ್ಟು ಕವರ್ ಮಾಡಿಬಿಟ್ಟಿರ್ತಾರಲ್ಲ ಹಿಂದ್ಗಡೆ. ಸೊ ಅದರಿಂದ ಒಂದು ವೈಡ್ ಸಿಗದೆ ಇರ್ಬೋದು. ಅದೊಂದು ಸಣ್ಣದೊಂದು ಬಿಟ್ಬಿಟ್ರೆ, ಅದರಲ್ಲೂ ಏನು ಅಲ್ಲಿ ಮಾಡಿ ಅವ್ರು ಬಿಟ್ಟರೆ ತಾನು ವೈಡು, ಅಲ್ಲೂ ಬೀಸ್ತಾರೆ, 4 6 ಹೊಡಿತಾರೆ ಅವರು. ಸೊ ಒಂದು ಟೈಮ್ನಲ್ಲಿ ಸೀದಾ ಬಂದಿದ್ದೆಲ್ಲ ಹೊಡಿತಾಯಿದ್ರು ಶ್ರೇಯಸ್ ಅಯ್ಯರು. ಆದರೆ ಅವ್ರು ಸ್ವಲ್ಪ ಅದನ್ನು ಅವರು ನೌ ದೆರ್ ಈಸ್ ಅ ಮೆಥಡ್ ಟು ಹಿಸ್ ಮ್ಯಾಡ್ನೆಸ್. ಸಾಕಷ್ಟು ಚೆನ್ನಾಗಿ ಅವರು ನೋಡಿಕೊಂಡು ಯಾವುದು ಎಲ್ಲಿ ಹೊಡಿಬೇಕು, ಎಲ್ಲಿ ನಂಗೆ ರನ್ಸ್ ಬರುತ್ತೆ, ಫೀಲ್ಡ್ನ ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡ್ತಾರೆ, ನೋಡ್ಕೊಂಡು ಹೊಡಿತಾರೆ. ಆ್ಯಂಡ್ KL ರಾಹುಲ್ ಒಂಥರ ಈಸ್ ಬ್ಯಾಕ್ ಇನ್ ಬಿಸ್ನೆಸ್. ಅವ್ರಿಗೆ ಮೇಲೆ ಒಂಥರ ರಿಯಲ್ ಟೀಮ್ ಮ್ಯಾನ್. ಒಂದಾನೊಂದು ಕಾಲದಲ್ಲಿ ರಾಹುಲ್ ದ್ರಾವಿಡ್ ಆಗಿದ್ದರು ಟೀಮ್ ಮ್ಯಾನು, ಆ ಥರ KL ರಾಹುಲ್. ಓಪನಿಂಗ್ ಆಡಿಸ್ತೀಯಾ ಸೈ, ಫಸ್ಟ್ ಡೌನಾ ಸೈ, 2 ಡೌನಾ ಸರಿ, 3 ಡೌನಾ ಸರಿ, ಕೀಪಿಂಗಾ ಸರಿ, ಎಲ್ಲದಕ್ಕೂ ಸರಿ. ಸೊ ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ತಾಯಿದ್ರು. ನನ್ನ ಪ್ರಕಾರ ಅವ್ರು ಯಾಕೆ ಅಷ್ಟೊಂದು ಫಾರ್ಮ್ ಸ್ವಲ್ಪ ಮೇರೆ ಕೆಳಗಡೆ ಹೋಗ್ತಾಯಿತ್ತು ಅಂತಂದರೆ, ಅಫ್ಕೋರ್ಸ್ ಒಂದೊಂದ್ಸಲಿ ಒಂದು ವೀಕ್ನೆಸ್ ಬಂದುಬಿಟ್ಟಿರುತ್ತೆ ನಮಗೆ ಗೊತ್ತಿಲ್ಲದೆ, ಅದೊಂದು ಆಗಿತ್ತು. ಅದಕ್ಕೆ ಈ ಎಲ್ಲಿಂದ್ರಲ್ಲಿ ಆಡಿಸ್ತಾ ಇದ್ರಲ್ಲ ಅದೊಂದು ಆ್ಯಡ್ ಆಗಿರುತ್ತೆ. ಅವರ ಒಂದು ಮಾತುಕತೆಗಳಿರುತ್ತಲ್ಲ, ನೆಕ್ಸ್ಟ್ ಇವ್ರನ್ನ ಇಲ್ಲಾಡ್ಸೋಣ, ಅಲ್ಲಾಡ್ಸೋಣ ಅಂತ ಎಲ್ಲೋ ಒಂದು ಮಾತುಕತೆ, ಎಲ್ಲೋ ಒಂದು ಒಳಗಡೆ ಹೋಗಿ ಒಂದು ಪ್ರಿಂಟ್ ಆಗಿಬಿಟ್ಟಿರುತ್ತೆ. ಅದರಿಂದನೂ ಸ್ವಲ್ಪ ಆಗಿರ್ಬೋದು. ನಾವು ಈಸ್ ಬ್ಯಾಕ್ ಇನ್ ಬಿಸ್ನೆಸ್. ಇನ್ಫ್ಯಾಕ್ಟ್ ಅವ್ರು ಎಷ್ಟು ಮಟ್ಟಿಗೆ ಅಂದರೆ, ಮೊನ್ನೆ ವಿರಾಟ್ ಕೊಹ್ಲಿ ಝ್ಯಾಂಪಾಗಿ ಔಟ್ ಆದಾಗ ಯು ಕ್ಯಾನ್ ಸಿ ಲಿಪ್ ಇದರಲ್ಲಿ ನಮಗೆ ಯು ಕ್ಯಾನ್ ಮೇಕ್ಔಟ್, ಅವ್ರಿಗೆ ಸಖತ್ ಬೇಜಾರಾಗೋಯ್ತು. ಯಾಕೆ ಹೊಡೆಯೋಕ್ಕೆ ಹೋಗಿ ಔಟ್ ಆಗಿದ್ದು, 45 ರನ್ನೇನೋ ಬೇಕಾಗಿತ್ತು, 40 ಬಾಲು 40 ರನ್ನು 45 ಬಾಲೇನೋ ಇತ್ತು. ಸೊ ಅವಾಗ ಔಟ್ ಆದ್ರಲ್ಲ, ಮಾರಹತ ಅಂತ ಬೇಜಾರು ಮಾಡಿಕೊಂಡ್ರು. ಅಂದರೆ ಎಷ್ಟು ಕಾನ್ಫಿಡೆನ್ಸ್ ಇರಬೇಕು KL ರಾಹುಲ್ಗೆ, ವಿರಾಟ್ ಕೊಹ್ಲಿಗೆ ಆ ಥರ ಹೇಳೋದಕ್ಕೆ. ನಾನು ಹೊಡಿತಾ ಇದ್ನಲ್ಲ, ಯಾವ ಕಾರಣಕ್ಕೆ ಈ ಥರ ನೀವು ಹೊಡಿಯೋಕ್ಕೆ ಟ್ರೈ ಮಾಡಿದ್ವಿ, ಯಾಕೆ ಹೊಡಿಬೇಕಾಯ್ತು ಆ ಶಾಟು, ಅಲ್ಲಿ ಲಾಂಗ್ ಆನ್ ಇತ್ತು ಗೊತ್ತು, ಅದು ಜಸ್ಟ್ ಅಂದರೆ ಒಂದು ಮೆಂಟಲಿ ಇದು ಬಂದುಬಿಟ್ಟಿರುತ್ತೆ. ಅದು ಇವ್ರ ಮೇಲೆ ಒಂದು ಮೇಲ್ಗೈ ಮಾಡಬೇಕು, ಮೇಲ್ಗೈ ಮಾಡಿದ್ರೆ ಈ ನೆಕ್ಸ್ಟ್ ಮ್ಯಾಚಲ್ಲಿ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಫೈನಲಲ್ಲಿ ಇನ್ನು ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ ಒಂದು ಚಳಿ ಇರುತ್ತಲ್ಲ, ಆ ಒಂದು ಸಣ್ಣದಾಗಿ ಏನೋ ಒಂದು ನೆಗೆಟಿವ್ ಇರುತ್ತಲ್ಲ, ಅದು ಹೊಟ್ಟೋಗುತ್ತೆ. ಸೊ ಅದಕ್ಕೋಸ್ಕರನೇ ವಿರಾಟ್ ಕೊಹ್ಲಿ ಹೊಡೆದಿದ್ದು, ಅಲ್ಲಿವರೆಗೂ ಆಡಿದ್ರು, ಆಮೇಲೂ ಹೊಡೆದಿದ್ದದು. ಸೊ ಅಲ್ಲೂ ಒಂದು ಮೆಥಡ್ ಇತ್ತು ವಿರಾಟ್ ಕೊಹ್ಲಿಗೆ. ಅವರೆಲ್ಲ ಲೆಜೆಂಡ್ಗಳು ಸುಮ್ಮನೆ ಆಗೋದಿಲ್ಲ, ಇದೆಲ್ಲ ಇರುತ್ತೆ, ಅವ್ರ ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಅಲ್ಲೂ ನನಗೊಂದು ಪ್ಲಸ್ ಪಾಯಿಂಟೇ ನನಗೆ ಕಾಣಿಸ್ತೀವಿ ವಿರಾಟ್ ಕೊಹ್ಲಿ ಆಟದ ಬಗ್ಗೆ. ಸೊ ಅದು ಅವ್ರು ಚೆನ್ನಾಗಿ ಆಡ್ತಾರೆ. ಆಮೇಲೆ KL ರಾಹುಲ್ ಸುಮ್ಮನೆ ಒಂಥರ ವೆನ್ ಈಸ್ ಇನ್ ಕಾನ್ಫಿಡೆಂಟ್ ಆಗಿರುವ KL ರಾಹುಲ್ ಆಟನೇ ಆಟ. ಸೊ ಅದು ಆ ಸಿಕ್ಸರ್ಗಳು ಹೊಡೆದಿದ್ದು ಅದೆಲ್ಲ ಬ್ಯೂಟಿಫುಲ್ ಆಗಿತ್ತು. ಅದು ಕೊನೆಯಲ್ಲಿ ಮಾತ್ರ ಅಲ್ಲ, ಅದಕ್ಕೆ ಮುಂಚೆನೂ ಹೊಡೆದ್ರು ಗ್ಯಾರಂಟಿ ಇರುವಾಗ. ಅದೊಂದು KL ರಾಹುಲ್ ಸ್ಪೆಷಾಲಿಟಿ. ಅವರು ಸಖತ್ತಾಗಿ ಕೀಪಿಂಗು ಮಾಡ್ತಾರೆ ಆ್ಯಂಡ್ ಸಖತ್ತಾಗಿ ಬ್ಯಾಟಿಂಗ್ ಆಡಿ, ಯಾವುದೇ ಫಿನಿಷಿಂಗ್ ರೋಲ್ ಆಗಲಿ ಯಾವುದೇ ಥರ ಅವರು ಹೀಲ್ ಬಿ ಅವೈಲೇಬಲ್. ಹಾರ್ದಿಕ್ ಪಾಂಡ್ಯ ಏನು ಹೇಳೋಂಗೆ ಇಲ್ಲ, ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಹಿಟ್ಸ್ ಅವ್ರದ್ದು. ಸೊ ಈ ಒಂದು ದುಬೈನಲ್ಲಿ
ಏನಂದರೆ 30,000 ಕೆಪಾಸಿಟಿ ಇರ್ಬೋದು, ದೊಡ್ಡ ದೊಡ್ಡ ಗ್ರೌಂಡು. ಸ್ಪಿನ್ನರ್ಸ್ ಎಲ್ಲ ಅಷ್ಟೊಂದು ಎಫಿಷಿಯೆಂಟಾಗಿ ಯಾಕೆ ಮಾಡ್ತಾರೆ ಇನ್ನೊಂದು ರೀಸನ್ ಅಂದರೆ ಅಷ್ಟು ದೊಡ್ಡ ಗ್ರೌಂಡ್. ಸೊ ಇಲ್ಲಿ ಒಂದು ಸುಮ್ಮನೆ ಒಂದು 60 ಮೀಟರ್ಸು 63 ಮೀಟರ್ಸ್ ಇಡೋದು, 70 ಯಾರ್ಡು ಸಿಕ್ಸರ್ ಹೊಡೆಯೋದು ಅದು ಬೇರೆ ವಿಷಯ. ಟಾಪ್ ಎಡ್ಜ್ ಕೂಡ ಈ ವೈಟ್ ಬಾಲು ಕುಕಬುರ ಟರ್ಫ್ ಬಾಲ್, ಅದು 156 ಗ್ರಾಮ್ಸ್ ಏನೋ ಇರುತ್ತೆ. ಅದು ಒಂಥರ ಸಖತ್ತಾಗಿ ಟ್ರಾವೆಲ್ ಆಗುತ್ತೆ. ಅದು ಆ ಸೌಂಡಲ್ಲಿ ಇದ್ದಾಗ ಕೇಳಿಸ್ಕೊಳ್ಳೋಕ್ಕೆ ಒಂದು ಬೇರೆ ಥರ, ರೆಡ್ ಬಾಲ್ಗೂ ಇದಕ್ಕೂ. ಸೊ ಅದು ಎಷ್ಟೇ ಟ್ರಾವೆಲ್ ಆಗಿ ಎಷ್ಟೇ ಕ್ಲಿಯರ್ ಆದ್ರೂ ಈ ಒಂದು 72 ಮೀಟರ್ಸ್, 73 ಮೀಟರ್ಸು, 75 ಮೀಟರ್ಸ್ ಎಲ್ಲ ಇರುವಾಗ ಇಟ್ಸ್ ಟೂ ಮಚ್ ಟು ಕ್ಲಿಯರ್ ದೋಸ್ ಬೌಂಡ್ರೀಸ್. ಸೊ ಅಂಥ ಟೈಮಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಶಿಯರ್ ಪವರ್, ಒಂಥರ ಪವರ್ ಅಂದರೆ ರಿಯಲ್ ಪವರ್ ಅವ್ರದ್ದು. ಟೈಮಿಂಗ್ ಆಫ್ ಶುಭ್ಮನ್ ಗಿಲ್ ಇರ್ಬೋದು, ವಿರಾಟ್ ಕೊಹ್ಲಿ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಬ್ಯಾಟ್ ಸ್ವಿಂಗ್ ಆರ್ ಒಂದು ಆಫ್ ರೋಹಿತ್ ಶರ್ಮಾ ಇರೋದು ಎಲ್ಲನೂ ಬರುತ್ತೆ, ಲೆಕ್ಕಕ್ಕೆ ಬರುತ್ತೆ. ಆಮೇಲೆ ಅಲ್ಲಿಂದ ಜಡೇಜಾ ಆಫ್ಕೋರ್ಸ್ ಇಸ್ ಎ ಬಿಗ್ ಆಲ್ರೌಂಡರ್. ಆಮೇಲೆ ಅಕ್ಷರ್ ಪಟೇಲ್ ಇದ್ದಾರೆ, ಹಾಗೆ ಹೋಗುತ್ತೆ. ಇದೇನು ಸ್ಪೆಷಾಲಿಟಿ ಅಂತಂದರೆ ಮೊಹಮ್ಮದ್ ಶಾಮಿಗೂ ಒಂದು ಮಟ್ಟಿಗೆ ಹಿ ಕ್ಯಾನ್ ಪ್ಲೇ ಡೀಸೆಂಟ್ಲಿ. ಆಮೇಲೆ ಕುಲ್ದೀಪ್ ಯಾದವ್ ಆಲ್ಸೋ ಕ್ಯಾನ್ ಹೋಲ್ಡ್ ಒನ್ ಎಂಡ್ ಅಪ್ ಇಫ್ ಯು ರಿಯಲಿ ವಾಂಟ್ ಟು ಸಿ. ಒಂದು ಹರ್ಷಿದ್ ರಾಣಾಗೆ ಏನೊಂದು ಸಣ್ಣ ಒಂದು ಅಡ್ವಾಂಟೇಜ್ ಇತ್ತು ಒಂದು ಬ್ಯಾಟಿಂಗ್, ಅದು ಮೇ ಬಿ ವರುಣ್ ಚಕ್ರವರ್ತಿ ಈಸ್ ನಾಟ್ ಸಚ್ ಎ ಗ್ರೇಟ್ ಬ್ಯಾಟರ್ ಅಂತ. ಐ ಮೀನ್ ನಾನು ನೋಡಿರೋದ್ರಲ್ಲಿ ಹಿ ಈಸ್ ನಾಟ್ ಸಚ್ ಎ ಗ್ರೇಟ್ ಬ್ಯಾಟರ್. ಸೊ ಅದೊಂದು ವಿಷಯದಲ್ಲಿ ಅಲ್ಲಿವರೆಗೂ ಹೋಗಲ್ಲ ಅಂತಲೇ ಅಂದ್ಕೊಂಡಿರೋಣ, ಅಲ್ಲಿವರೆಗೂ ಇನ್ನಿಂಗ್ಸ್ ಹೋಗಲ್ಲ ಅಂತಲೇ ಅಂದ್ಕೊಂಡಿರೋಣ. ಸೊ ಅದಾದಮೇಲೆ ಇವ್ರದ್ದು ನ್ಯೂಜಿಲೆಂಡ್ ಬ್ಯಾಟಿಂಗ್ ನೀವು ನೋಡೋಂತಂದರೆ ಅಲ್ಲಿ ವಿಲ್ ಯಂಗ್ ಇದ್ದಾರೆ, ಸಖತ್ತಾಗಿ ಆಡ್ತಾರೆ. ಆಮೇಲೆ ವಿಲಿಯಮ್ಸನ್ ಇದ್ದಾರೆ, ಹೂ ಈಸ್ ಇನ್ ವೆರಿ ಗುಡ್ ಫಾರ್ಮ್. ಅವ್ರು 81 ಹೊಡೆದ್ರು ಒಂದು ಮ್ಯಾಚಲ್ಲಿ. ಇಂಡಿಯಾ ನ್ಯೂಜಿಲೆಂಡಿಗೆ ಸೋಲ್ಸಿದ್ರು, ಅವ್ರು 81 ಹೊಡೆದ್ರು. ಆಮೇಲೆ ರಾಚಿನ್ ರವೀಂದ್ರ ಹೇಳೋಂಗೆ ಇಲ್ಲ. ನಾನು ಒಂದು ಮುಂಚಿನ ವೀಡಿಯೋನಲ್ಲಿ ಹೇಳಿದ್ದೆ, ಕೆಲವರು ಒಂಥರ ಇತಿಹಾಸದಲ್ಲಿ ಯಾವಾಗಲೂ ನಮ್ಮ ಇಂಡಿಯಾ ಮೇಲೆ ಸಖತ್ತಾಗಿ ಆಡೋರು ಕೆಲವರು ಇದ್ದಾರೆ. ಸಲೀಂ ಮಲಿಕ್ ಬಗ್ಗೆ ಹೇಳಿದ್ದೆ, ಮುದಸ್ಸರ್ ನಜರ್ ಬಗ್ಗೆ ಹೇಳಿದ್ದೆ. ಹಾಗೆ ಬರ್ತಾ ಬರ್ತಾ ಅಂದರೆ ಬೇರೆಯವ್ರ ಮೇಲೆ ಅಲ್ಲದೆ ಬರೀ ಇಂಡಿಯಾ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಾಲಿಟಿ. ಅದರಲ್ಲಿ ಟ್ರಾವಿಸ್ ಹೆಡ್ ಒಬ್ಬರು ಬೇರೆಯವ್ರ ಮೇಲೆ ಆಡ್ತಾರೆ, ಬಟ್ ಆ ಮಟ್ಟಿಗೆ ಇಂಡಿಯಾ ಮೇಲೆ ಹೊಡೆದಂಗೆ ಬೇರೆಯವ್ರ ಮೇಲಿಲ್ಲ. ರಾಚಿನ್ ರವೀಂದ್ರ ಅಫ್ಕೋರ್ಸ್ ICC ಟೂರ್ನಮೆಂಟಲ್ಲೇ ಒಂದು 500 ಆಗೋಗಿದೆ. ಅವ್ರಿಗೇನೋ ಇಷ್ಟ ಬಂದಾಗ ಹೋಗಿ 100 ಹೊಡಿತಾರೆ, ಹಂಗಿದ್ದಾರೆ ಅವರು. ಇವತ್ತು ಹೊಡಿಲ್ಲ ಬೇಡವಾ, ಹೊಡಿತೀನಿ ಆ ಥರ, ಅಷ್ಟು ಮಟ್ಟಿಗೆ ಅವ್ರಿಗೆ ಕಾನ್ಫಿಡೆನ್ಸ್ ಅವ್ರಿಗೆ. ಸೊ ರಾಚಿನ್ ರವೀಂದ್ರ ಇಸ್ ಸಂಬಡಿ ಹೂ ಇಸ್ ದೇರ್ ಅಪ್ ದೇರ್. ಆಮೇಲೆ ಸೊ ರಾಚಿನ್ ರವೀಂದ್ರ ವಿಲ್ ಮೇಕ್ ಎ ಬಿಗ್ ಡಿಫ್ರೆನ್ಸ್ ಫಾರ್ ಟುಡೇಸ್ ಮ್ಯಾಚ್. ಏಕೆ ಅಂತಂದರೆ ಅವ್ರಿಗೆ ಆಗಲಿ ವಿಲಿಯಮ್ಸನ್ಗೆ ಆಗಲಿ ದೇರ್ ಆರ್ ನೋ ನೋನ್ ವೇಸ್ ಆಫ್ ಗೆಟಿಂಗ್ ಔಟ್. ಅಂದರೆ ಅವರು ಒಂದು ಡೈರೆಕ್ಟ್ ನೆಗೆಟಿವ್ ಅಂತ ಅವ್ರಿಗೆ ಯಾವುದೂ ಇಲ್ಲ. ಈವನ್ ಫಾರ್ ವಿಲಿಯಮ್ಸನ್ನು ಆಗಲಿ ರಾಚಿನ್ ರವೀಂದ್ರ ಆಗಲಿ, ಅಂದರೆ ಅಷ್ಟು ಸುಲಭವಾಗಿ ಔಟ್ ಆಗೋಲ್ಲ. ಇನ್ನು ಬೆಟರ್ ವೇ ಟು ಸೇಸ್, ಅಷ್ಟು ಈಸಿಯಾಗಿ ಅವರು ವಿಕೆಟ್ ಕೊಡೋದಿಲ್ಲ ಆ್ಯಂಡ್ ರನ್ಸು ಹೊಡಿತಾರೆ. ದಟ್ಸ್ ವಾಟ್. ಅಂದರೆ ಟ್ರಾವಿಸ್ ಹೆಡ್ ಸ್ವಲ್ಪ ರಿಸ್ಕ್ ಟೇಕಿಂಗ್ ಇದೆ, ಯು ಕ್ಯಾನ್ ಮೇಕ್ ಔಟ್, ಯಾವುದೋ ಒಂದು ಸಮಯದಲ್ಲಿ ಔಟ್ ಆಗ್ತಾರೆ ಅಂತ. ಈ ರಾಚಿನ್ ರವೀಂದ್ರ ಅದೇನು ಸ್ಪೆಷಾಲಿಟಿ ಅಂದರೆ ಅಷ್ಟು ಸುಲಭವಾಗಿ ಔಟ್ ಆಗೋದಿಲ್ಲ. ವಿಲಿಯಮ್ಸನ್ ಅಫ್ಕೋರ್ಸ್ ಸ್ವಲ್ಪ ಸೆಡೇಟಾಗಿ ಆಡ್ತಾರೆ, ಬೇಕಂದರೆ ಹೊಡೆಯೋಕ್ಕೆ ಬರುತ್ತೆ, ಬಟ್ ಡ್ಯಾಮೇಜ್ ಮಾಡೋದು ರಾಚಿನ್ ರವೀಂದ್ರ ಆಗಬಹುದು ಅಂತ ಅನಿಸುತ್ತೆ. ಸೊ ಅದರಿಂದ ಅದಾದಮೇಲೆ ವಿಲಿಯಮ್ಸನ್ ಇದ್ದಾರೆ, ಆಮೇಲೆ ಮಿಚ್ಚಲ್ ಇದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ. ಅಗೇನ್ ಆಲ್ ಆಫ್ ದೆಮ್ ಆರ್ ಸಪೋರ್ಟಿಂಗ್ ವಿಲಿಯಮ್ಸನ್ ಆ್ಯಂಡ್ ರಾಚಿನ್ ರವೀಂದ್ರ. ಸೊ ಅವರಿಬ್ಬರದು ವಿಕೆಟು, ಎಸ್ಪೆಷಲಿ ರಚೀಂದ್ರ ಅಪ್ ಅಟ್ ದ ಸ್ಟಾರ್ಟ್. ಯಾಕೆಂದರೆ ವಿಲಿಯಮ್ಸನ್ ಸ್ವಲ್ಪ ಅವ್ರು ಔಟ್ ಆದರೆ ಸ್ವಲ್ಪ ನಿಧಾನ ಕಾಡೋಕ್ಕೆ ಶುರು ಮಾಡ್ತಾರೆ. ಸೊ ರಾಚಿನ್ ರವೀಂದ್ರ ಅನ್ನೋದು ವಿಕೆಟು ವಿಲ್ ಬಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ. ನಮ್ಮ ಫಾಸ್ಟ್ ಬೌಲರ್ಸ್ ಆಗಲಿ, ನಮ್ಮ ಸ್ಪಿನ್ನರ್ಸು, ದೇ ವಿಲ್ ಬಿ ಅಪ್ ಟು ಇಟ್, ಶ್ಯೂರ್ಲಿ ದೇ ವಿಲ್ ಬಿ ಅಪ್ ಟು ಇಟ್. ಫಸ್ಟ್ ಮ್ಯಾಚಲ್ಲೂ, ಮುಂಚಿನ ಮ್ಯಾಚಲ್ಲೂ ಅವ್ರು ಯಾವುದೋ ಒಂದು ಗೈಡ್ ಮಾಡೋಕ್ಕೆ ಹೋಗಿ ಸರಿಯಾಗಿ ಮಾಡದೆ ಥರ್ಡ್ ಮ್ಯಾನಲ್ಲಿ ಕ್ಯಾಚ್ ಕೊಟ್ಟರು. ಆ ಮ್ಯಾಚಲ್ಲಿ ನಮ್ಮ ಮುಂಚಿನ ಲೀಗ್ ಮ್ಯಾಚಲ್ಲಿ ಏನಾದರೂ ಅವ್ರಿಗೆ ಒಂದು LBW ಬೋಲ್ಡ್ ಮಾಡಿದರೆ ಒಂದು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಇರೋದು ಇಂಡಿಯಾಗೆ. ಆದರೆ ಅಫ್ಕೋರ್ಸ್ ವಿಕೆಟ್ ತೆಗೆದ್ರು, ಅದು ಬೇರೆ ವಿಷಯ. ಸೊ ಅವ್ರದ್ದು ಸ್ಟ್ರೆಂತ್ ರಿವಾಲ್ವ್ಸ್ ಅರೌಂಡ್ ದೀಸ್ ಫ್ಯೂ ಪೀಪಲ್ ಅಟ್ ದ ಟಾಪ್. ಬ್ರೇಸ್ವೆಲ್ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ, ಬೀಯಿಂಗ್ ಆನ್ ಆಲ್ರೌಂಡರ್. ಸೊ ಇಫ್ ಯು ಗೋ ಫಾರ್ ಬೌಲಿಂಗ್ ಥರ, ಫಸ್ಟು ಅವ್ರ ಕಡೆದು ಹೇಳ್ತೀನಿ. ಬ್ರೇಸ್ವೆಲ್ಲು, ಸ್ಯಾಂಟ್ನರು, ಈವನ್ ಫಿಲಿಪ್ಸ್ ಆರ್ ಬೌಲಿಂಗ್ ವೆರಿ ವೆಲ್. ಓಕೆ, ಫಾಸ್ಟ್ ಬೌಲರ್ಸಲ್ಲಿ ಹೆನ್ರಿಗೆ ಎಷ್ಟು ವಿಕೆಟ್ ಗೊತ್ತಾ? ಹೈಯೆಸ್ಟ್ ವಿಕೆಟ್ ಟೇಕರ್, 10 ವಿಕೆಟ್ ಚಾಂಪಿಯನ್ಸ್ ಟ್ರೋಫಿನಲ್ಲಿ. ಸೊ ನಾವು ಸ್ಪಿನ್ನರ್ಸ್ ಒಂದು ಮಾತಾಡ್ತಾ ಇದ್ದೀವಿ. ಮ್ಯಾಟ್ ಹೆನ್ರಿ ಹ್ಯಾಸ್ ಟೇಕನ್ 10 ವಿಕೆಟ್ಸ್. ಗುಡ್ ಕಾಂಟ್ರಿಬ್ಯೂಷನ್ಸ್ ಫ್ರಮ್ ವಿಲ್ ಓರೂರ್ಕ್ ಅವರು ಇದ್ದಾರೆ. ಓನ್ಲಿ ಥಿಂಗ್ ಇಸ್ ಒಂದು 5.8 ಆ ಥರ 5.5 ಇವರು ವಿಲ್ ಓರೂರ್ಕ್, ಆ ಥರ ಅವರು ಎಕನಾಮಿ ಇದೆ ಅವರು. ಅದೊಂದು ಬಿಟ್ಟ ಅಂತಂದರೆ ಅದು ಏನು ಮಹಾನೂ ಅಲ್ಲ. ಅದು ಈಗಿನ ಕಾಲದಲ್ಲಿ 350 ಹೊಡೆಯೋದು ಸಹಜ. ಅಂಥದ್ರಲ್ಲಿ ಅವರು ಲೆಸ್ ದೆನ್ 6 ಇದ್ದಾರೆ. ಸ್ಯಾಂಟ್ನರ್ ನೋಡಿದ್ರೆ ನೀವು 4.86 ಅವ್ರದ್ದು ಕೊಟ್ಟಿರೋದು, 4.85. ಐ ಆಮ್ ಟೇಕಿಂಗ್ 7 ವಿಕೆಟ್ಸ್.
ಓಕೆ 6 ವಿಕೆಟ್ಸ್ ಐ ಥಿಂಕ್. ಸೊ ಅವ್ರು ತೊಗೊಂಡಿದ್ದಾರೆ. ಆಮೇಲೆ ಇವರು ಬ್ರೇಸ್ವೆಲ್ ಕೂಡ ಒಂದು 6 ವಿಕೆಟ್ ತೊಗೊಂಡಿದ್ದಾರೆ. ಅವ್ರದ್ದು ಎಕಾನಮಿ ಎಷ್ಟು ಗೊತ್ತಾ? 4.43. ಇಟ್ ಈಸ್ ಜಸ್ಟ್ ಇಂಪಾಸಿಬಲ್ ಟು ಬೋಲ್ ಇನ್ ಎ ಒನ್ ಡೇ ಮ್ಯಾಚ್ ಇವಾಗಿನ ಕಾಲದಲ್ಲಿ. 4.43 ಅದರಲ್ಲಿ ಅವರು 6 ವಿಕೆಟ್ ತೊಗೊಂಡಿದ್ದಾರೆ. ಸೊ ಸಖತ್ತಾಗಿ ಎಲ್ಲರೂ ಅವರು ಮಾಡ್ತಾಯಿದ್ದಾರೆ. ಬೇಕು ಅಂತಂದರೆ ಫಿಲಿಪ್ಸು ಬಂದು ಅವರು ಸಖತ್ತಾಗೆ ಮಾಡ್ತಾರೆ. ಐ ಮೀನ್ ವೆರಿ ಸ್ಮಾರ್ಟ್, ಲೈಕ್ ಟ್ರಾವಿಸ್ ಹೆಡ್. ಅವರು ಸ್ಮಾರ್ಟ್ನೆಸ್ ಇನ್ ಟರ್ಮ್ಸ್ ಆಫ್ ಕ್ರಿಕೆಟಿಂಗ್ ಅಕ್ಯುಮೆನ್. ಸೊ ಅವರು ಸಖತ್ತಾಗಿ ಮಾಡ್ತಾರೆ ಫಿಲಿಪ್ಸು. ಸೊ ಈ ಕಡೆ ನಿಮಗೆ ಹೇಳಬೇಕು ಅಂತಂದರೆ ಎರಡು ಮಾತಿಲ್ಲ, ಮೊಹಮ್ಮದ್ ಶಮಿ ಟಾಪ್ ಕ್ಲಾಸಲ್ಲಿ ಮಾಡ್ತಾಯಿದ್ದಾರೆ. ಹಾರ್ದಿಕ್ ಪಾಂಡ್ಯ ಏಬಲ್ ಸಪೋರ್ಟ್. ಒಂದೇ ಒಂದು 10 ಓವರು ಅಥವಾ ಒಂದೇ ಒಂದು 7 ಓವರ್ 5 ಓವರು ಚೆನ್ನಾಗಿ ನಡೆದಿಲ್ಲ ಅಂದರೆ ಸ್ವಲ್ಪ ಮ್ಯಾಚು ಈ ಕಡೆ ಆ ಕಡೆ ಹೋಗ್ಬೋದು. ಸೊ ಆ ಪಾಯಿಂಟ್ ಆಫ್ ವ್ಯೂಯಿಂದ ಹಾರ್ದಿಕ್ ಪಾಂಡ್ಯ ಸಖತ್ತಾಗಿ ಮಾಡ್ತಾಯಿದ್ದಾರೆ. ಆಮೇಲೆ ಇವರು ಹೇಳೋಂಗೆ ಇಲ್ಲ, ನಮ್ಮ ಕುಲ್ದೀಪ್ ಯಾದವ್, ಹಿ ಹ್ಯಾಸ್ ಟೇಕನ್ ಲೈಕ್ ಸಮಥಿಂಗ್ ಲೈಕ್ 5 ವಿಕೆಟ್ಸ್, ಬಟ್ ಸ್ಟಿಲ್ ಎಕನಾಮಿ ಇಸ್ 5.01 ಅಷ್ಟೇ. ಇನ್ಫ್ಯಾಕ್ಟ್ ಅವರೇ ಹೈಯೆಸ್ಟ್. ಇವಾಗ ನಾನು ಹೇಳ್ತಾ ಇರೋ ಹೆಸರುಗಳಲ್ಲಿ ಅವ್ರದ್ದೇ ಹೈಯೆಸ್ಟು. ಸೊ ನಿಮಗೆ ಇವರು 4.51 ಮಾಡ್ತಾಯಿದ್ದಾರೆ. ವರುಣ್ ಚಕ್ರವರ್ತಿ ಆಡಿರೋ 2 ಮ್ಯಾಚಲ್ಲಿ ಈಸ್ ಆಲ್ರೆಡಿ ಕ್ಲೇಮ್ಡ್ 7 ವಿಕೆಟ್ಸ್ ಆ್ಯಂಡ್ 5 ವಿಕೆಟ್ ತೆಗೆದಿದ್ದು ಯಾರ ಮೇಲೆ? ನ್ಯೂಜಿಲೆಂಡ್ ಮೇಲೆ, ಆ ಲೀಗ್ ಮ್ಯಾಚಲ್ಲಿ. ಸೊ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿರ್ತಾರೆ ಇಂಡಿಯನ್ ಬೌಲರ್ಸು. ಆ್ಯಂಡ್ ಐ ಮೀನ್ ಇಟ್ ವಿಲ್ ಬಿ ಎ ಗ್ರೇಟ್ ಮ್ಯಾಚ್. ಆ್ಯಂಡ್ ಸ್ವಲ್ಪ ಸ್ಪಿನ್ನರ್ಸ್ಗೆ ಜಾಸ್ತಿ ಚೆನ್ನಾಗಿದ್ದರೆ ಮೋಸ್ಟ್ಲಿ 40 ಓವರು ಮಾಡಿಸ್ಬಿಡ್ಬೋದು ಸ್ಪಿನ್ನರ್ಸ್ ಕೈಲಿ. ಬಿಕಾಸ್ ಅಕ್ಷರ್ ಪಟೇಲ್ ಇರ್ತಾರೆ ಆ್ಯಂಡ್ ಜಡೇಜಾ ಇರ್ತಾರೆ. ದೇ ವಿಲ್ ಬಿ ನೋ ಚೇಂಜ್. 100% ದೇ ವಿಲ್ ಬಿ ನೋ ಚೇಂಜ್. ಇಟ್ ವಿಲ್ ಬಿ ಎ ಬಿಗ್ ಸರ್ಪ್ರೈಸ್ ಇಫ್ ದರ್ ಇಸ್ ಎನಿ ಚೇಂಜ್ ಇನ್ ದ 11 ಬೋತ್ ಸೈಡ್ಸ್. ಆಮೇಲೆ ಇಫ್ ಯು ಟೇಕ್ ದ ಟಾಸ್ ವಿನ್ ಆದರೆ ಯಾರು ಏನು ತೊಗೊಳ್ತಾರೆ ಅನ್ನೋದು ಇಲ್ಲಿ ಅಗೇನ್ ಐ ಮೀನ್ ಇಟ್ ಬಿ ಎ ಬಿಗ್, ಅಂದರೆ $1 million ಕ್ವೆಶ್ಚನೇ ಆಗುತ್ತದು. ಯಾರು ಏನು ತೊಗೋಬೋದು ಅನ್ನೋದು ತುಂಬ ಮುಖ್ಯ ಆಗುತ್ತೆ, ಎಸ್ಪೆಷಲಿ ಫಾರ್ ಟುಮಾರೋ. ನನ್ನ ಪ್ರಕಾರ ಇಂಡಿಯಾಗೆ ಅಷ್ಟು ವ್ಯತ್ಯಾಸ ಆಗೋಲ್ಲ ವೆದರ್ ದೇ ಆರ್ ಬ್ಯಾಟಿಂಗ್ ಆರ್ ಬೌಲಿಂಗ್. ಸೊ ದಟ್ಸ್ ಎ ಬಿಗ್ ಪಾಯಿಂಟ್. ಆ್ಯಂಡ್ ನ್ಯೂಜಿಲೆಂಡ್ಗೆ ಮೇ ಬಿ ಇಫ್ ದೇ ಬ್ಯಾಟ್ ಫಸ್ಟ್ ದೇ ವಿಲ್ ಫೀಲ್ ಕಂಫರ್ಟಬಲ್. ಬಟ್ ನನ್ನ ಪ್ರಕಾರ ಇಂಡಿಯಾ ಐ ಮೀನ್ ಬ್ಯಾಟಿಂಗ್ ಆರ್ ಬೌಲಿಂಗ್ ಸೇಮ್ ಅಂತ ನಾನು ಹೇಳ್ತಾ ಇದ್ದೀನಿ, ನನ್ನ ಒಂದು ವಾಟ್ ಎವರ್ ಅನಾಲಿಸಿಸ್ ಐ ಆಮ್ ಡೂಯಿಂಗ್. ಸೊ ಅದೊಂದು ಬಿಗ್ ಪ್ಲಸ್ ಪಾಯಿಂಟ್ ಫಾರ್ ಇಂಡಿಯಾ. ಆಮೇಲೆ ಮೋಸ್ಟ್ಲಿ ಇಂಡಿಯಾ ಬ್ಯಾಟಿಂಗೇ ತೊಗೊಂಡ್ಬಿಡ್ಬೋದು. ಪುಟ್ಟಿಂಗ್ ರನ್ಸ್ ಆನ್ ಬೋರ್ಡ್ ಒಂದು 270, 280 ಎಲ್ಲ ಹೊಡೆದ್ರೆ ಇಟ್ ವಿಲ್ ಬಿ ಯೂಶಲಿ ಅ ವಿನ್ನಿಂಗ್ ಸ್ಕೋರ್. ತೀರಾ ಒಂದು 240 ಅಥವಾ ಈವನ್ 250 ಇಂಡಿಯಾ ಏನಾದರೂ ಆಲ್ಔಟ್ ಆಗೋದ್ರೆ, ಇಫ್ ದೇ ಹ್ಯಾವ್ ಎ ರಿಯಲಿ ಬ್ಯಾಡ್ ಡೇ. ಸೊ ಹಾಗೇನಾರು ಆದರೆ ಆವಾಗ ಮೇ ಬಿ ದೇ ವಿಲ್ ಬಿ ಸಮಥಿಂಗ್ ಟು ಸಮ್ ಹೋಪ್ ಆರ್ ಸಮ್ ಗುಡ್ ಚಾನ್ಸ್ ಫಾರ್ ನ್ಯೂಜಿಲೆಂಡ್. ಆ್ಯಂಡ್ ನ್ಯೂಜಿಲೆಂಡ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಒಂದು 250, 260 ಒಳಗಡೆ ಇಂಡಿಯಾ ತೆಗಿತಾರೆ. ಆ ಥರ ಒಂದು ಬೌಲಿಂಗ್ ಲೈನಪ್ ಇದೆ. ಸೊ ಹಾಗೇನಾರು ಆದರೆ ಆ 260ನ ಹೊಡಿತಾರೆ. ಇನ್ಫ್ಯಾಕ್ಟ್ ನನ್ನ ಅನಾಲಿಸಿಸ್ ಪ್ರಕಾರ ದೇ ವಿಲ್ ಟೇಕ್ ಅಬೌಟ್ 45 ಓವರ್ಸ್ ಟು ಫಿನಿಶ್ ದ ಮ್ಯಾಚ್. ಸೊ ಅದು ಆ್ಯಂಡ್ ಡ್ಯೂ ಯಾವತ್ತು ಐ ಮೀನ್ ಹ್ಯಾಸ್ ನಾಟ್ ಬೀನ್ ಎ ಬಿಗ್ ಫ್ಯಾಕ್ಟರ್. ಎಷ್ಟು ಮಟ್ಟಿಗೆ ಅದು ಏನು ಆ್ಯಡ್ ಆಗುತ್ತೆ ಮುಂದೆ ಅನ್ನೋದು ಕಾದು ನೋಡಬೇಕು. ಸೊ ಚೇಸಿಂಗ್ ಆಲ್ಸೋ ಇಂಡಿಯಾ ಆರ್ ಕಂಫರ್ಟಬಲ್ ನನ್ನ ಪ್ರಕಾರ. ಆ್ಯಂಡ್ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ಇಂಡಿಯಾಗೆ ನನ್ನ ಇದರಲ್ಲಿ ವೆದರ್ ದೇ ಆರ್ ಬ್ಯಾಟಿಂಗ್ ಫಸ್ಟ್ ಆರ್ ಬೌಲಿಂಗ್ ಫಸ್ಟ್, ದೇ ಹ್ಯಾವ್ ಎ 60-40 ಚಾನ್ಸ್. ಓಕೆ, 60-40 ಚಾನ್ಸ್ ಇದೆ. ಸೊ ಆ ಒಂದು ಸ್ಲೈಟ್ ಅಡ್ವಾಂಟೇಜ್ ಇದೆ. ಏನು ವಾಟ್ ವರ್ಕ್ಸ್ ಇನ್ ನ್ಯೂಜಿಲೆಂಡ್ಸ್ ಫೇವರ್ ಈಸ್ ದರ್ ಫೀಲ್ಡಿಂಗ್. ನಮ್ಮಲ್ಲಿ ಒಂದು ಕ್ಯಾಚ್ ಈ ಕಡೆ ಆ ಕಡೆ ಡ್ರಾಪ್ ಆಗ್ಬೋದು. ಒಂದು ವರುಣ್ ಚಕ್ರವರ್ತಿ ಡೆಫಿನೆಟ್ಲಿ ನಾಟ್ ಇಂಡಿಯಾಸ್ ಬೆಸ್ಟ್ ಫೀಲ್ಡರ್. ಸೊ ಹಾಗಿರೋದ್ರಿಂದ ಒಂದು ಮಟ್ಟಿಗೆ ಒಂದು ಸ್ವಲ್ಪ ಈ ಕಡೆ ಆ ಕಡೆ ಆಗ್ಬೋದು. ಆದರೆ ಫೀಲ್ಡಿಂಗ್ ಆಫ್ ಇವರು ಈಸ್ ಔಟ್ಸ್ಟ್ಯಾಂಡಿಂಗ್. ಲೈಕ್ ಮ್ಯಾಟ್ ಹೆನ್ರಿ ಟುಕ್ 5 ವಿಕೆಟ್ಸ್ ಅಗೇನ್ಸ್ಟ್ ಇಂಡಿಯಾ, ಅದರಲ್ಲಿ 2 ಬಿಕಾಸ್ ಆಫ್ ಗುಡ್ ಕ್ಯಾಚಿಂಗ್. ಓಕೆ, ವಿರಾಟ್ ಕೊಹ್ಲಿಗೆ ಸರ್ಪ್ರೈಸ್ ಆಯಿತು, ಹೆಂಗಪ್ಪ ಹಿಡಿದ್ರು ಫಿಲಿಪ್ಸ್ ಅಂತ ಕ್ಯಾಚು ಅಂತ. ಆದರೂ ಅವ್ರ ಕಡೆಯಿಂದನೂ ಅವ್ರಿಗೆ ಗಾಳಿಲಿ ಹೊಡಿಬಾರ್ದು. ಈ ಶುಡ್ ಹಿಟ್ ಇಟ್ ಟು ದ ಗ್ರೌಂಡ್ ಆ್ಯಂಡ್ ಆಮೇಲೆ ನೋಡಬೇಕು. ಯಾಕೆಂದರೆ ಹೊಡೆದ್ರೆ 4 6 ಮೀನ್ ಕ್ಲಿಯರಾಗಿ ಹೊಡಿಬೇಕು, ಒಂದು 6 ಹೊಡಿಯೋಕ್ಕೆ ಅಂತ. ಆ್ಯಂಡ್ ವಿರಾಟ್ ಕೊಹ್ಲಿ ಈಸ್ ಎ ಮಾಸ್ಟರ್ ಆಫ್ ಇಟ್. ಏನೋ ಅವತ್ತು ಒಂದು ರಿಸ್ಕ್ ಟೇಕಿಂಗ್ ಇದರಲ್ಲಿ ಇದ್ರೋ ಏನೋ, ಬಟ್ ಹಿ ಗಾಟ್ ಔಟ್ ಆ್ಯಂಡ್ ಇಟ್ ವಾಸ್ ಆನ್ ಎಕ್ಸೆಪ್ಷನಲ್ ಕ್ಯಾಚ್ ಫ್ರಮ್ ಫಿಲಿಪ್ಸ್. ಆಮೇಲೆ ಇನ್ನೊಂದು ಕ್ಯಾಚ್ ಜಡೇಜಾದು ಇವರು ತೊಗೊಂಡ್ರು, ವಿಲಿಯಮ್ಸನ್. ಔಟ್ಸ್ಟ್ಯಾಂಡಿಂಗ್ ವರ್ಲ್ಡ್ ಕ್ಲಾಸ್ ಕ್ಯಾಚ್. ಸೊ ಎನಿವೇ, ಆಲ್ ಆ್ಯಂಡ್ ಆಲ್ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಗುಡ್ ಮ್ಯಾಚ್ ಟು ಲುಕ್ ಫಾರ್ವರ್ಡ್ ಟು. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಸುಮ್ಮನೆ ಒಂದು ಉತ್ತೇಜನ ಕೊಡೋಕ್ಕೆ ಒಂದು ಲೈನು ಹಾಡ್ಬೋದು, ಒಂದು ಹಳೆ ಕನ್ನಡ ಹಾಡು SP-ದು. ಸೊ ಒಂದು ಉತ್ತೇಜನ ಕೊಡಲಿ ಅಂದ್ಬಿಟ್ಟು ನಾನು ನನ್ನ ಕಡೆಯಿಂದ ಹಾಡೋಣ ಅಂತ. ಸೊ ಒಂದು ಲೈನ್ ಹಾಡ್ತೀನಿ, ಪ್ಲೀಸ್ ಬೇರ್ ವಿತ್ ಮೀ.
ಹಾಯ್ ಹೇ ಹೇ ಸಾಗಲಿ ಗುರಿ ಸೇರಲಿ, ಬಾಳಿಗೆ ಒಂದು ಗುರಿ ಇರಲಿ, ಆ ಗುರಿ ಸೇರೋ ಛಲ ನಿಂಗಿರಲಿ, ಆ ಗುರಿ ಸೇರೋ ಛಲ ನಿಂಗಿರಲಿ. ಆಗುವುದೋ ಹೋಗುವುದೋ ಎಂಬ ಅಳಕು ದೂರ ಇರಲಿ, ಸಾಗಲಿ ಗುರಿ ಸೇರಲಿ. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್. ಇದನ್ನು ಹೇಳ್ತಾ ಇಂಡಿಯಾಗೆ ಒಂದು ಆ್ಯಸ್ ಎನ್ ಇಂಡಿಯನ್ ಗುಡ್ ಲಕ್ ಹೇಳಿ, ಇಂಡಿಯಾದವರು ನಾಳೆ ಕಪ್ಪು ಒಂದು ವಿನ್ ಆಗುತ್ತೆ ಅನ್ನೋ ಒಂದು ಮಾತಿನಿಂದ ಇದನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.